ಇಂದು ಬಹು ನಿರೀಕ್ಷೆಯಾದ ಟಾಕ್ಸಿಕ್ ಮೂವಿ ರಿಲೀಸ್ ಆಗಿದೆ. ಇವತ್ತು ನಾವು ಮೆಜೆಸ್ಟಿಕ್ ಸಂತೋಷ್ ಥಿಯೇಟರ್ ಹತ್ರ ಇದ್ದೀವಿ. ಜನರ ಅಭಿಪ್ರಾಯ ಹೆಂಗಿದೆ ಅಂತ ವಿಚಾರಿಸಿ ಕೇಳುವ. ಆಮೇಲೆ ಯಶ್ ಅವರು 4 ವರ್ಷ ಹಿಂದೆ ಬಂದಿದ್ದ ಪಿಕ್ಚರು ಮತ್ತೆ ಇವತ್ತೇ ಬರ್ತಾ ಇರೋದು. ನೋಡುವ ಜನ ಯಾವ ಥರ ಸ್ವೀಕಾರ ಮಾಡ್ತಾರೆ ಏನು ಅಂತ. ಮೂವಿ ಆ ರೇಂಜ್ಗಿದೆ ಈ ರೇಂಜ್ಗಿದೆ ಏನು ಹೇಳಕ್ ಹೋಗಲ್ಲ. 4 ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಫಸ್ಟ್ ಪಾಯಿಂಟ್ ಒಂದು ವಿಡಿಯೋ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ ನೀವೇ. ಝೂಮ್ ಹಾಕ್ಕೊಳ್ಳಿ ವಿಡಿಯೋಲಿ. ಎಲ್ಲ ಯಶ್ ಫ್ಯಾನ್ಸು ಸೆಲಿಬ್ರೇಟ್ ಮಾಡಬೇಕು, ಥಿಯೇಟ್ರಿಗೆ ಬಂದ್ಬಿಟ್ಟು ಪೇಪರ್ ಎಸಿಬೇಕು, ಅದು ಇದು ಡ್ಯಾನ್ಸ್ ಆಡಬೇಕು. ಆದರೆ ಸ್ಟೋರಿ ಹೆಂಗಿದೆ ಅಂದರೆ ಪೇಪರ್ ಎಸೆದು ಬಿಟ್ಬಿಟ್ಟು ಎಲ್ಲ ಕುಂತ್ಕೊಂಡು ನೋಡ್ತಾ ಇದೀವಿ ನಾವು, ಹಂಗಿದೆ ಸ್ಟೋರಿ. 2ನೇ ಪಾಯಿಂಟು ನೀರು ಫೈಟು, ನೀರು ಸೀನ್ ಒಂದಿದೆ. ಹೆಂಗಿದೆ ಅಂದರೆ ನೀರು ಶಾಟು ಮಸ್ತಾಗಿ ತೆಗೆದಿದ್ದಾರೆ. ಒಂಚೂರು VFX ಅಂತ ಗೊತ್ತಾಗೋದೇ ಇಲ್ಲ ನೀರು ಸೀನ್ ಅದಂತ. 3ನೇದು ಯಾರು ಸರ್ ಗ್ಯಾಂಗ್ಸ್ಟರು? ರಾಕಿ ಬೈಯು ಇಲ್ಲ, ಪುಷ್ಪಾನು ಇಲ್ಲ, ಆ ಕಡೆ ಯಾವ ಗ್ಯಾಂಗ್ಸ್ಟರು ಇಲ್ಲ. ಒನ್ ಆ್ಯಂಡ್ ಓನ್ಲಿ ರಾಯನ್ ಟಿಕೆಟು. ಗ್ಯಾಂಗ್ಸ್ಟರ್ ಫಿಲಮ್ ಅಂದರೆ ಏನಂತ ಇದ್ರಲ್ಲಿ ಬಂದು ನೋಡಿ. ಹಾಲಿವುಡ್ ಲೆವೆಲ್ಗಿದೆ, ಹಾಲಿವುಡ್ ಮಿಂಚು ಇದೆ. ಬೇರೆ ಇಂಡಸ್ಟ್ರಿ ಭೂಮಿ ಮೇಲೆ ಏನಾದರೂ ಇದೆಯಾ? ಕರ್ಕೊಂಡು ಬನ್ನಿ, ಆ ರೇಂಜ್ಗಿದೆ ಈ ಮೂವಿ. 4ನೇ ಪಾಯಿಂಟ್ ಟಿಕೆಟು. ಏನು ಆ್ಯಕ್ಟಿಂಗ್ ಇರೋ ನಮ್ಮ ಬಾಸ್ದು ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಅಂತೂ ಅವ್ರಿಗೂ ಎಫರ್ಟ್ ಮಿಂಚಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಈ ಬೆಂಗಳೂರು ಕರ್ನಾಟಕ ಇಂಡಿಯಲ್ಲಿ ಯಾರ್ಯಾರು ಗಾಂಜಾ ಹೊಡಿತೀರಾ, ಗಾಂಜಾ ಹೊಡಿಯೋದು ಬಿಟ್ಕೊಡ್ರಿ. ಟಾಕ್ಸಿಕ್ ಅಂತ ಒಂದು ನಶೆ ಬಿಟ್ಟಿದ್ದಾರೆ, ಬಂದು ನಶೆ ಏರ್ಸ್ಕೊಡಿ. ಮಗುನ್ ಚೆನ್ನಾಗಿದೆ. ಮಗುನ್ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಅಮ್ಮಂದೇನಿಲ್ಲ, ಮಗುಂದೇ ಚೆನ್ನಾಗಿರೋದು. ಯಶ್ ಅವ್ರ ಆ್ಯಕ್ಟಿಂಗು ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸೂಪರ್. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ದಂಗಲ್ ರೆಕಾರ್ಡು ಪೀಸ್ ಆಗುತ್ತೆ. ದಂಗಲ್ ರೆಕಾರ್ಡು ಉಳಿಸಾಗುತ್ತೆ. ಸೂಪರ್ ಆಗಿದೆ ಬ್ರೋ. ಹೆಂಗಿದೆ? ಅಲ್ಟಿಮೇಟ್ ಇದೆ ಸರ್, ಬ್ಯೂಟಿಫುಲ್ ಆಗಿದೆ. ಎಲ್ಲ ಯಂಗ್ಸ್ಟರ್ಸ್ ನೋಡ್ಬೇಕಾಗಿರೋ ಚಿತ್ರ. ಚೆನ್ನಾಗಿದೆ, ಅಮೇಜಿಂಗ್. ಮಸ್ತ್ ಮೂವಿ. ಅವರೇನೋ ಪರಮಾವಧಿ. ಅವರೇನೋ ಪರಮಾವಧಿ. ಅವರೇನೋ ಮತ್ತೆ ಅಭಿಮಾನಿಗಳಿಗೆ ಮನೋರಂಜನೆ ಅಷ್ಟೇ. ಚೆನ್ನಾಗಿದೆ ಬ್ರೋ, ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಎಲ್ಲ ಬಂದು ನೋಡಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಚೆನ್ನಾಗಿತ್ತು ಸರ್. ರೋಲರ್ ಕೋಸ್ಟರ್, ಎಲ್ಲ ಥರ ಎಮೋಷನ್ ಮಿಕ್ಸ್ ಇದೆ. ನೋಡ್ಬೋದು ಫಿಲಮ್, ತುಂಬ ಚೆನ್ನಾಗಿದೆ. ಟಾಕ್ಸಿಕ್ ಆಗಿದೆ. ಸಖತ್ತಾಗಿದೆ ಬ್ರೋ ಮೂವಿ ಮಾತ್ರ. ಚೆನ್ನಾಗಿದೆ, ಸೂಪರ್ ಸೂಪರ್. ಸೂಪರ್ ಬ್ಲಾಕ್ ಬಸ್ಟರ್. ಪರವಾಗಿಲ್ಲ. ಕ್ರೇಜಿ ಬ್ರೋ. ಜೋಶ್ ಮಸ್ತ್ ಆಗಿದೆ, ನೋಡ್ಬೇಕು ಎಲ್ಲರೂ. ಸೂಪರ್ ಸೂಪರ್ ಆಗಿದೆ ಬ್ರೋ. ಹೊಸ್ದಾಗಿ ಅಟೆಂಪ್ಟ್ ಮಾಡಿದ್ದಾರೆ. ಎಕ್ಸಲೆಂಟ್. ಫಸ್ಟ್ ಹಾಫ್ ಗುಡ್, ಸೆಕೆಂಡ್ ಹಾಫ್ ಬ್ಲಾಸ್ಟ್. ಪೈಸಾ ವಸೂಲ್ ಡಬಲ್. ಸೆಕೆಂಡ್ ಹಾಫ್ ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ, ಬಟ್ ಸೆಕೆಂಡ್ ಹಾಫಲ್ಲಿ ಒಂದು ಥ್ರಿಲ್ ಇದೆ. ಆಡಿಯನ್ಸ್ ಮೈಂಡ್ ಜೊತೆನೇ ಆಟ ಆಡ್ತಾರೆ, ಅಷ್ಟೊಂದು ಥ್ರಿಲ್ ಇದೆ. ಸೂಪರ್. ಈ 4 ವರ್ಷ ವೆಯ್ಟ್ ಮಾಡೋದಕ್ಕೆ ವರ್ತ್ ಅಲ್ಲ, ಡಬಲ್ ವರ್ತ್. ತಲೆ ಕಾಯಕ್ಕೆ ಮಂತ್ರಾಲಯದ ರಾಯರು ಹೆಂಗಿದಾರೋ, ಈ ಸದ್ಯದ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿಗೆ ಈ ರಾಯರು. ಹೌದಾ? ಸಲಾಂ ರಾಕಿ ಬಾಯ್. ಅದು ಸಲಾಂ ರಾಕಿ ಬಾಯ್. ರಾಕಿ ಬಾಯ್ದು KGF ಇಸ್ ಡಿಫ್ರೆಂಟ್ ಜಾನ್ರ, ಬಟ್ ಇದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತಾನು ಹೇಳ್ಬೋದು. ಅಷ್ಟೊಂದು ಥ್ರಿಲ್ ಇದೆ ಸೆಕೆಂಡ್ ಹಾಫ್. ಸಖತ್ತಾಗಿದೆ. ಏನು ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು ಬ್ರೋ. ಏನು ಇಷ್ಟ ಇಲ್ಲ? ಚೆನ್ನಾಗಿದೆ ಬ್ರೋ, ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಹೇಗಿದೆ ಪಿಕ್ಚರ್? ಸೂಪರ್. ಹೇಗಿದೆ? ಸೂಪರ್ ಆಗಿದೆ. ಮೋಸ್ಟ್ ಬ್ಯಾಂಕಬಲ್ ಸರ್. ಓಡಾಡಬೇಕು.
ಹೆಂಗಿದೆ ಪಿಕ್ಚರು? ಕ್ರೇಜಿ ಮೂವಿ ಬ್ರೋ. ನಮ್ಮ ಬಾಸ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕೂ ಇನ್ನೂ ಜಾಸ್ತಿಯಾಗಿ ಮಾಡಿದ್ದಾರೆ. ಕ್ರೇಜಿ ಟ್ವಿಸ್ಟ್ ಮಾತ್ರ, ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆ ರೇಂಜಿಗೆ ಕೊಟ್ಟಿದ್ದಾರೆ. ನಮ್ಮ ಬಾಸ್ನ ಕಣ್ ತುಂಬ ನೋಡೋದೇ ತುಂಬ ಖುಷಿ ಆಗ್ತಿದೆ. 4 ವರ್ಷ ಆದ್ಮೇಲೆ ಸ್ಕ್ರೀನಲ್ಲಿ ಕಾಣಿಸ್ಕೋತಾರೆ. ಅದೇ ಬ್ರೋ, 4 ವರ್ಷ ಆದಮೇಲೆ ಇಷ್ಟು ಕಾದಿದ್ದಕ್ಕೂ ವರ್ತ್ ಅನ್ನಿಸ್ತಾ ಇದೆ ನಮಗೆ. ಅಷ್ಟು ಖುಷಿ ಆಯ್ತು ನಮ್ಮ ಬಾಸ್ನ ನೋಡಿದ್ದೆ ಸ್ಕ್ರೀನ್ ಮೇಲೆ. ಹ್ಯಾಪಿ ಬ್ರೋ. ಅಂದ್ರೆ ವರ್ತ್ ವಾಚ್, ಹಾಂ ವರ್ತ್ ವಾಚ್, ಹಾಂ ಬ್ರೋ, ವರ್ತ್ ವಾಚ್ ಅಂತ. ಹಾಂ ವರ್ತ್ ವಾಚ್ ಬ್ರೋ. ಇದಾಗಿತ್ತು ಇವತ್ತು ಸಂತೋಷ್ ಥಿಯೇಟ್ರಲ್ಲಿ ಜನರ ಅಭಿಪ್ರಾಯ ಹೀಗಿತ್ತು. ನೀವು ಈ ಸಿನಿಮಾ ನೋಡಿದರೆ ಎಲ್ಲಿ ನೋಡಿದ್ರಿ, ಹೇಗಿದೆ, ನಿಮಗೇನು ಅನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ಸಿಗುವ. ಅಲ್ಲಿಗಂಟ ಬಾಯ್.